ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ. ಮಳೆ ಆಗತ್ತನ್ನೋ ನಿರೀಕ್ಷೆಯಲ್ಲಿ ರೈತರು ಎರಡೆರಡು ಬಾರಿ ಬಿತ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹಾಸಗಲ ಗ್ರಾಮದಲ್ಲಿರ್ತಕ್ಕಂಥದ್ದು. ಈ ಹಾಸಗಲ ಗ್ರಾಮದ ಈಶಪ್ಪ ಅನ್ನೋ ರೈತರು ಕಳೆದ 3 ತಿಂಗಳಲ್ಲಿ ಒಟ್ಟು 2 ಬಾರಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕಳೆದ 1 ವಾರದಿಂದ ಈ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಈಗ 1 ವಾರದ ಹಿಂದೆ ಇವರು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 25ರಿಂದ 30 ಸಾವಿರ ಖರ್ಚು ಮಾಡಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಮಳೆ ಆಗುತ್ತೋ ನಿರೀಕ್ಷೆಯಲ್ಲಿ ಒಂದು ಸಾರಿ ಬಿತ್ತನೆಯನ್ನು ಮಾಡಿದ್ರು. ಅದು ಮಳೆ ಆಗದ ಹಿನ್ನೆಲೆಯಲ್ಲಿ ಸರಿಯಾಗಿ ಮೆಕ್ಕೆಜೋಳ ಬೆಳೆ ಹುಟ್ಟಿರಲಿಲ್ಲ. ಹಾಗಾಗಿ ಅದನ್ನು ಹರಗಿ ಈಗ ಮತ್ತೊಮ್ಮೆ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಪ್ರಮುಖ ಕಾರಣ ಏನಂತಂದರೆ ಈ ಮೆಕ್ಕೆಜೋಳ ಜಾನುವಾರುಗಳಿಗೂ ಕೂಡ ಆದರೂ ನಾವು ಬಳಸ್ಬೋದು ಅನ್ನೋ ಕಾರಣಕ್ಕೆ ಮಳೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ರೈತರು ಈಗ ಮತ್ತೊಮ್ಮೆ ಮೆಕ್ಕೆಜೋಳವನ್ನು ಬಿತ್ತಿರ್ತಕ್ಕಂಥದ್ದು. ಅದು ಕೂಡ ಈ ಬಾರಿ ಕಳೆದ ಜಿಲ್ಲೆಯಲ್ಲಿ 2-3 ತಿಂಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಮಳೆ ಆಗತ್ತನ್ನೋ ನಿರೀಕ್ಷೆಯಲ್ಲಿ ರೈತರು ಈಗ ಸಾಲ ಸೋಲ ಮಾಡಿ ಈಗ ಬಿತ್ತನೆ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಒಟ್ಟು 2.5 ಎಕರೆ ಪ್ರದೇಶದಲ್ಲಿ ಇವರು 2 ಬಾರಿ ಬಿತ್ತನೆಯನ್ನು ಮಾಡಿರ್ತಕ್ಕಂಥದ್ದು. 2 ಬಾರಿ ಅಂದರೆ ಹೆಚ್ಚು ಕಡಿಮೆ 2.5 ಎಕರೆಗೆ 50,000 ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ ಇಲ್ಲಿರ್ತಕ್ಕಂತಹ ನೀರಿನ ಮೂಲಗಳು ಕೂಡ ಈಗ ಬತ್ತಿ ಹೋಗಿರ್ತಕ್ಕಂಥದ್ದು. ಯಾವುದೇ ರೀತಿ ಅವರಿಗೆ ನೀರಿನ ಮೂಲ ಇಲ್ಲ. ಬೋರ್ವೆಲ್ಗಳಲ್ಲೂ ಕೂಡ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ. ಮಳೆ ಒಂದೇ ಇವರಿಗೆ ನಂಬಿಕೆ ಇತ್ತು. ಮಳೆ ಆಗತ್ತೆ ಅನ್ನೋ ನಂಬಿಕೆ ಇಲ್ಲಿ ಇವರು ರೈತರು 2 ಸಾರಿ ಬಿತ್ತನೆಯನ್ನು ಮಾಡಿರ್ತಕ್ಕಂಥದ್ದು. ನನ್ನ ಜೊತೆಗೆ 2 ಬಾರಿ ಬಿತ್ತನೆ ಮಾಡಿದಂತಹ ಈಶಪ್ಪ ಅವರಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಎಷ್ಟು ಎಕರೆ ಐತ್ರಿ? ಎಷ್ಟು ಸಲ ಬಿತ್ತನೆ ಮಾಡಿರಿ ನೀವು? 2 ಸಲ ಬಿತ್ತೀವ್ರಿ. ಫಸ್ಟ್ ಬಿತ್ತಿಬಿಟ್ಟಿವ್ರಿ, ಮಳೆ ಆಗ್ಲಲ್ವ, ಸರಿಗೆ ಹುಟ್ಲಲ್ರ. ಮತ್ತೆ ಒಳ್ಳೆ ಬಿತ್ತಿದ್ರು, ಮತ್ತೆ ಈ ಸೆಟನ್ ಹಂಗಾಗೈತ್ರಿ. ಮತ್ತೆ ಆ ಸಲನ ಈ ಸಲ ಅಂದ್ರೆ 60,000 ರೂಪಾಯಿ ತನಕ ಖರ್ಚು ಮಾಡೀವ್ರಿ. 2 ಸಲ ಅಂದ್ರೆ ಏನು ಸರಿಯಾಗಿ ಹುಟ್ಟಿ ಇಲ್ರಿ. ಮಳೆ ಕೊರತೆ ಭಾಳ ಕೊರತೆ ಐತ್ರಿ. ಸಟ್ನ ಗೌರ್ಮೆಂಟ್ ಏನು ಮಾಡ್ಬೇಕು, ಸಾಲ ಮನ್ನಾ ಮಾಡ್ಬೇಕು ರೈತರದು. ಈಗ ಹೋದ ಸಲನೂ ಸರಿಯಾಗಿ ಬೆಳೆ ಬೆಳೆದಿರಲಿಲ್ಲ. ಈಗ 1 ವಾರ ಆತ ಎಷ್ಟು ಬಿತ್ತಿ? 28 ದಿನ ಆತ್ರಿ. 28 ದಿನ ಆತು ಬಿತ್ತಿ. ಮತ್ತೆ ಸರಿಗೆ ಹುಟ್ಟಿಲ್ಲ, ಸರಿಗೆ ಮತ್ತೆ ಇದಾಗಿಲ್ಲ. ಮತ್ತೆ ಹೆಂಗಪ್ಪ ಅಂತ ಚಿಂತೆ ಬಿದ್ದೈತಿ. ಹೆಂಗಪ್ಪ ಅಂತ ದನ ಮಳೆ ಆಗ್ಲಿಕ್ಕಂದ್ರೆ ಹೆಂಗೆ ಮತ್ತೆ ಹೆಂಗಂದ್ರೆ ಮತ್ತೆ ಹೊರಗೆ ದುಡಿಯಕ್ಕೆ ಹೋಗ್ಬೇಕ್ರಿ. 8 ಮಕ್ಳ ಕಟ್ಕೊಂಡು ಎಲ್ಲ ಕಷ್ಟ ಅಂತ ದನ ಕರ ಸಲ ಬಿತ್ತೀವಿ. ದನ ಕರ ಕಟ್ಕೊಂಡು ಮಕ್ಳ ಕಟ್ಕೊಂಡು ಎಲ್ಲಿ ಹೋಗ್ಬೇಕಂತ ಹೇಳಿ ಒಳ್ಳೆ ಮತ್ತೆ ಬಿತ್ತಿದ್ದೇವೆ. ಇಷ್ಟೆಲ್ಲ ಮಾಡಿದ್ರು ಮಳೆ ಕೊರತೆಯಿಂದ ಎಲ್ಲ ಸಮಸ್ಯೆ ಆಗಿದೆ. ಈಗ ಬೋರ್ಗಿರಿ ಏನಿಲ್ಲ. ಈ ಬೋರ್ ಐತ್ರಿ, ನೀರಿಲ್ಲ. ನೀರು ಭಾಳ ಕಮ್ಮಿ ಆಗಿಬಿಟ್ಟೈತಿ, ಪೂರ್ತಿ ಕಮ್ಮಿ ಆಗಿಬಿಟ್ಟೈತಿ. ಏನು ಹೇಳ್ತೀರಿ ಮತ್ತೆ ಸರ್ಕಾರದವ್ರಿಗೆ ತಕ್ಕನ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ನಾವು ಹೇಳಿಕೆ ಕೊಡ್ತೀವಿ. ಯಾಕಂದ್ರೆ ಇಲ್ಲಕ್ಕೆ ಆತ್ಮಹತ್ಯೆ ಮಾಡಕ್ಕೆ ನಾವು ಹೇಳಿಕೆ ಕೊಡ್ಬೇಕಂತ ನಾವು ಹೇಳ್ತೀವಿ. ಯಾಕಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ರೈತರ ಕಷ್ಟ ಎಷ್ಟು ಅನ್ನೋದು ಗೊತ್ತಿರ್ಬೇಕು. ಅಂದಾಗ ಗೊತ್ತಾಗಿತ್ತು ಅದ್ರ ಬೆಲೆ ಏನು ಅನ್ನೋದು. ನೋಡಲ್ಲಿ ಆ ಜಿಲ್ಲೆ ಎಷ್ಟು ರೈತ ಸತ್ತ ಪಾಪ ಬಗ್ಗೆ ಏನು ಅವ್ರ 2 ಮಕ್ಳ ಗತಿ ಏನು. ಹಂಗಾಗಿ ಒಂದು ಅರ್ಥ ಮಾಡ್ಕೋಬೇಕು. ರೈತರು ಸಟ್ಟ ನೋಡಿ ಗೌರ್ಮೆಂಟು ಎಲ್ಲ ಕೊಡ್ತೈತೆ. ತಮ್ಮ 2 ಮಕ್ಳು ನೋಡ್ತಾರೆ. ನಮ್ದು ಯಾರು ನೋಡ್ತಾರೆ? ನಮ್ಮ ಮಕ್ಳಿಗೆ ಪರಿಸ್ಥಿತಿ ಹೆಂಗ ಇಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಮಕ್ಳು ಸಾಲಿ ಓದ್ಸೋದು ಹೆಂಗೆ? ಸಾಲ ಆಗೈತ್ರಿ. ಸಾಲ ಆಗೈತ್ರಿ. ಮಕ್ಳು ಸಾಲಿ ಓದ್ಸೋದು ಹೆಂಗೆ? ಮಕ್ಳು ಮುಂದೆ ಖರ್ಚು ಮಾಡೋದು ಹೆಂಗೆ? ಸಾಲಿ ಓದ್ಸೋದು ಹೆಂಗೆ? ನಮ್ಮ ಪರಿಸ್ಥಿತಿ ಎಷ್ಟು ಮಿಟಿಗೆ ಬಂತು. ಮಳೆ ನೆಚ್ಚಿಗೆ ನಾವು ಕುಂತ್ಕೊಂಡೀವಿ. ಅದಕ್ಕೆ ತಕ್ಷಣ ಸಾಲ ಮನ್ನಾ ಮಾಡ್ಬೇಕಂತ ನಾನು ಮುಖ್ಯಮಂತ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆ ನಿಮ್ಮೊಬ್ಬರದ ಅಲ್ಲ, ಇಡೀ ಜಿಲ್ಲೆ ರೈತರು, ಇಡೀ ರಾಜ್ಯದ ರೈತರದ ಪರಿಸ್ಥಿತಿ ಭಾಳ ಕೆಟ್ಟೈತಿ. ನಿಮಗೂ ಕೂಡ ಕಣ್ಣೀರು ಬರಕತ್ತಾವ. ಈಗ ಯಾಕೆ ಇಷ್ಟು ಕಷ್ಟ ಆಗತ್ತೆ ರೈತರದ್ದು? ಅಂದ್ರೆ ಮಳೆ ಆದ್ರೆ ನಾವು ಯಾರ ಮೇಲೆ ಅವಲಂಬ ಆಗ್ತಿರ್ರಿ. ಮಳೆ ದೇವ ಆಗ್ತಿರ್ತಾನೆ ರೀ. ನಾವು ಬೆಳಿತಿರ್ತೀವಿ, ಈ ಮಾಡ್ತಿರ್ತೀವಿ. ಈಗ ಮಳೆ ಆಗ್ಲಾರ್ದಕ್ಕೆ ಎಲ್ಲ ನೀರು ಕಮ್ಮಿ ಆಗಿಬಿಟ್ಟವ್ರಿ. ಹಂಗಾಗಿ ಸಟ್ನ ಮಾಡ್ಬೇಕಂತ ಹೇಳಿಕೆ ಕೊಡ್ತೀವಿ ನಾವು. ಈಗ 50-60 ಸಾವಿರ ಖರ್ಚು ಮಾಡಿರಿ. ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಮನಿ ನಡೆಸೋದು ಕಷ್ಟ ಆಗುತ್ತೆ. ಭಾಳ ಕಷ್ಟ ಆಗುತ್ತೆ ರೀ. ಮನೆ ನಡೆಸೋದು ಭಾಳ ಕಷ್ಟ ಆಗುತ್ತೆ ರೀ. ಮಕ್ಕಳು ಈಗ ಎಲ್ಲರ ಫೀಸ್ ಹೊರಗೆ ಹಚ್ಚಕ್ಕೆ ಹೋದ್ರೆ ಲಕ್ಷಗಟ್ಟಲೆ ಮಕ್ಳು ಖರ್ಚು ಬರ್ತೈತಿ. ಹೆಂಗೆ ಮಾಡ್ಬೇಕು ಖರ್ಚು? ಮಕ್ಳು ಖರ್ಚು ಹೆಂಗೆ ಮಾಡ್ಬೇಕು? ಹೊಲ ಮನೆ ಹೆಂಗೆ ಉಳಿಸ್ಕೋಬೇಕು? ದನ ಕರ ಹೆಂಗೆ ಉಳಿಸ್ಕೋಬೇಕು? ನೀರಿಲ್ಲ. ಯಾವ ರೀತಿ ಮಾಡ್ಬೇಕು? ಏನು ಹೇಳ್ತೀರಿ ಕೊನೆಯದಾಗಿ? ಡಿ.ಕೆ. ಶಿವಕುಮಾರ್ ಅವ್ರಿಗೆ CM ಅದಾರ ಅಂದ್ರೆ ತಕ್ಕನೆ ನಮ್ಮ ಬರಗಾಲ ಅಂತ ಘೋಷಣೆ ಮಾಡಿ ಸಾಲ ಮನ್ನಾ ಎಲ್ಲ ರೈತರದ್ದು ಮಾಡ್ಬೇಕಂತ ನಾನು ಹೇಳಿಕೆ ಕೊಡ್ತೀನಿ ಸರ್.
ಇದು ಕೇವಲ ನನ್ನೊಬ್ಬ ರೈತನ ಸಮಸ್ಯೆ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗಿರತಕ್ಕಂಥದ್ದು. ಕೂಡಲೇ ಸರ್ಕಾರ ಕೊಪ್ಪಳ ಜಿಲ್ಲೆಯನ್ನು ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಜೊತೆಗೆ ಪರಿಹಾರವನ್ನು ಕೊಡಬೇಕು ಅನ್ನೋದು ಇಲ್ಲಿರ್ತಕ್ಕಂತಹ ರೈತರ ನೋವಿನ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.